ನಮಸ್ಕಾರ ರೀ ಎಲ್ಲರಿಗೂ ದ ವರ್ಷ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತು ಒಂದು ಭಾರಿ ಮಸ್ತಾಗಿರೋ ಅಂಥ ರೆಸಿಪಿ ಜೊತೆಗೆ ನಾ ಬಂದೇನಿ ರೀ. ನಾ ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸು ಶೇರು ಲೈಕು ಸಬ್ಸ್ಕ್ರೈಬು ಮಾಡಿರಿ ನನ್ನ ಚಾನಲ್ನ. ಹಂಗೆ ನನಗೆ ಇನ್ನೂ ಬೆಳಿಲಿಕ್ಕೆ ಪ್ರೋತ್ಸಾಹ ಕೊಡ್ರಿ. ಇವತ್ತು ಇದರ ಹೆಸರು ಹಿಂಗಾಯಿ ಅಂತ ಹೇಳಿ ಮಾಡ್ತೇವೆ ರೀ. ಇದು ಯಾವುದಕ್ಕೂ ರುಚಿ ಹೆಚ್ಚಿಸ್ತದ. ಮೊಸರು ಅನ್ನ, ಸಾರು ಅನ್ನ, ಚಪಾತಿ, ಭಕ್ರಿ ಯಾವ ಜೊತೆ ಆದರೂ ತಿನ್ಬೋದು ರೀ. ಇದ್ರ ಟೇಸ್ಟು ಭಾಳ ಮಸ್ತ್ ಇರ್ತದೆ. ಈಗ ಮಾಡೋ ವಿಧಾನ ನೋಡೋಣ ಬರ್ರಿ. ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಕೋಬೋದು ರೀ, ಸಣ್ಣಕ್ಕೆ ಹೆಚ್ಕೋಬೋದು, ಹೆಂಗಾದರೂ ನೀವು ಹೆಚ್ಕೋಬೋದು ರೀ. ಇವು ಸಪ್ಪಿಗಾಯಿ ಇರೋದ್ರಿಂದ ನಾನು ಬೀಜ ತೆಗ್ದಿಲ್ಲ ರೀ. ನಿಮ್ಗೆ ಏನಾರ ನಿಮ್ಮ ಕಡೆ ಖಾರ ಮೆಣಸಿನ್ಕಾಯಿ ಇತ್ತಂದ್ರೆ ಸ್ವಲ್ಪ ಬೀಜ ತೆಗೆದು ಅದನ್ನು ಹೆಚ್ಚಿಟ್ಕೊಳ್ರಿ. ಕೈ ಉರಿತದ ಅಂತಂದ್ರೆ ಇದೊಂದು ಹೆಲ್ದಿ ಟಿಪ್ಸ್ ರೀ. ಮೆಣಸಿನ್ಕಾಯಿ ಹೆಚ್ಚಿದ ಮೇಲೆ ಕೈ ಉರಿತದಲ್ಲ, ಅದಕ್ಕೆ ನೀವು ಹೆಚ್ಚ ಆದಮೇಲೆ ಮೊಸರು ಬೆಲ್ಲ ಸೇರಿಸಿ ಕೈ ತಕ್ಕೊಳ್ರಿ. ಇದರಿಂದ ಉರಿ ಕಡಿಮೆ ಆಗ್ತದೆ. ಈಗ ಮಾಡೋ ವಿಧಾನ ಏನಂತ ನೋಡೋಣ ಬರ್ರಿ. ಒಂದು ಬಾಳ್ನಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕ್ರಿ. ಇದಕ್ಕೆ ಎಣ್ಣೆ ಒಳಗೆ ಇದನ್ನು ತಾಳಿಸ್ಬೇಕ್ರಿ, ಅಂದ್ರೆ ಇದ್ರ ರುಚಿ ಬಹಳ ಬರ್ತದೆ. ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, 1/4 ಚಮಚ ಮೆಂತೆ, ಅರಿಶಿನ ಎಲ್ಲ ಹಾಕ್ಕೋಬೇಕ್ರಿ. ಇದ್ರ ಹೆಸರು ಹೇಳ್ದಂಗೆ ಹಿಂಗಾಯಿ ಇರೋದ್ರಿಂದ ಹಿಂಗನ್ನು ಸ್ವಲ್ಪ ಜಾಸ್ತಿ ಇಲ್ಲಿ ಯೂಸ್ ಮಾಡ್ಬೇಕ್ರಿ. ಅದು ಹಿಂಗಿನ ಸ್ಮೆಲ್ ಬಂದ್ರೆ ಮೆಣಸಿನ್ಕಾಯಿ ಭಾರಿ ಘಮ ಘಮ ಅಂತಲಿಕತ್ತಿರ್ತದೆ ರೀ ಮನೆ ತುಂಬ. ಈಗ ಅದು ಒಗ್ಗರಣೆ ಪೂರ್ತಿ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಅದ್ರೊಳಗೆ ಹಾಕಿ ಹೈ ಫ್ಲೇಮ್ ಇಟ್ಟನ್ನು ಇದನ್ನು ತಾಳಿಸ್ಬೇಕ್ರಿ. ಮೆಣಸಿನ್ಕಾಯಿ ತಾಳಿಸ್ಕೋತಾನೆ ಅದು ಏನು ಅರಿಶಿನ ಉಪ್ಪು ಎಲ್ಲ ಹಾಕಿರ್ತೇವಲ್ರಿ, ಹಿಂಗೆ ಅದೆಲ್ಲ ಒಂದೊಂದಕ್ಕೆ ಸೇರಿಕೊಂಡ್ರೆ ಭಾರಿ ಮನೆ ತುಂಬ ಎಲ್ಲ ಘಮ ಘಮ ಬರ್ತಿರ್ತದ್ರಿ ಮಾಡೋದು. ನೀವು ಮನೆ ಒಳಗೆ ಟ್ರೈ ಮಾಡಿ ನನಗೆ ಹೇಳ್ರಿ, ಕಮೆಂಟ್ ಹಾಕಿರಿ ಹೆಂಗಾಗಿತ್ತು ಅಂಥೇಳಿ. ನನಗೂ ಖುಷಿ ಆಗ್ತದೆ ನೀವು ಕಮೆಂಟ್ ಅದೆಲ್ಲ ಹಾಕಿದ್ರೆ. ಮತ್ತು ನಿಮ್ಗೆ ಯಾವುದನ್ನು ಮಾಡಿ ಅಡುಗೆ ಮಾಡಿ ತೋರಿಸ್ಬೇಕು ಅದು ನನಗೆ ಕಮೆಂಟ್ ಮಾಡಿರಿ. ಹಂಗೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿರಿ. ಮೆಣಸಿನ್ಕಾಯಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಆಮೇಲೆ ಹಿಂಗೆ ಹಾಕಿರ್ತೇವಲ್ರಿ, ಬೇಕಂದ್ರೆ ಇನ್ನೊಂದು ಸ್ವಲ್ಪ ನಡುವೆ ಹಿಂಗೆ ಹಾಕ್ಕೋಬೇಕು. ಇದು ಸಾಸಿವೆ ಮೆಂತೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಪೌಡರ್. ಇದು ಹುರಿಬೇಕ್ರಿ. ಸಾಸಿವೆ ಮೆಂತೆ ಹುರಿದು ಅದಕ್ಕೆ 2 ಚಮಚ ಹಾಕ್ಕೊಂಡು ಕೈಯಾಡಿಸ್ಬೇಕು. ಇಲ್ಲಿ ಹುಣಸೆ ಹಣ್ಣೆ ಹುಳಿ ಯೂಸ್ ಮಾಡಬಾರ್ದು, ನಿಂಬೆಹಣ್ಣಿನ ಟೇಸ್ಟ್ ಇದಕ್ಕೆ ನಿಂಬೆಹಣ್ಣೆ ಯೂಸ್ ಮಾಡ್ಬೇಕ್ರಿ. ನಿಂಬೆಹಣ್ಣನ್ನು ಫುಲ್ 1 ಹಾಕ್ಕೊಂಡೇನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ 2 ಅಥವಾ 3 ನಿಂಬೆಹಣ್ಣು ನೀವು ಹಿಂಡ್ಕೊಂಡು ಹಾಕ್ಕೊಳ್ರಿ. ಅದು ಪೂರ್ತಿ ಎಲ್ಲ 1 ನಿಂಬೆಹಣ್ಣು ಹಿಂಡಿರ್ತೇವಲ್ರಿ, ಇಷ್ಟಕ್ಕೆ ಸಾಕಾಗ್ತದೆ. ಎಲ್ಲ ಮಾಡಿದ ಮೇಲೆ ನೀಟಾಗಿ ಒಂದು ರೀತಿ ಕೈಯಾಡಿಸಿ ಫುಲ್ ಅದೆಲ್ಲ ಹೊಂದ್ಕೋಬೇಕ್ರಿ. ಒಂದೊಂದು ಮೆಣಸಿನ್ಕಾಯಿ ಹೆಚ್ಚಿಟ್ಟಿರ್ತೇವಲ್ರಿ, ಅದಕ್ಕೆ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕು. ಹಿಂಗಾಗಿ ನೀಟಾಗಿ ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಕೈಯಾಡಿಸಿ 1-2 ನಿಮಿಷ ಮುಚ್ಚಿಡ್ಬೇಕ್ರಿ. ಅದು ಪೂರ್ತಿ ಯಾವಾಗ ಎಣ್ಣೆ ಬಿಟ್ಕೊಳಿಕ್ಕೆ ಚಲೋ ಆಗ್ತದಲ್ಲ ಅವಾಗ ಮೆಣಸಿನ್ಕಾಯಿ ಆಗ್ಲಿಕ್ಕತ್ತದಂತ ನಮ್ಗೆ ತಿಳಿತದ್ರಿ. ಇದು ಮಾಡೋ ಮುಂದೆ ಇಷ್ಟು ಹೇಳ್ತೀನಿ ರೀ, ಮನ್ಯಾಗ ಘಮ ಘಮ ಅಂತಿರ್ತದ ವಾಸನೆ. ಯಾವಾಗ ಇದ್ರದ್ದು ಟೇಸ್ಟ್ ನೋಡೇವಿ ಅಂತ ಅನಿಸ್ತಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಹಾಕಿರಿ. ಇಷ್ಟೆಲ್ಲ ಕೈಯಾಡಿಸಿ ಮುಗಿದ ಮೇಲೆ ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ಬೇಕ್ರಿ. ಇದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಟೈಮ್ ಹಿಡಿತದೆ. ಸ್ವಲ್ಪ ಅದನ್ನು ಮುಚ್ಚಿಟ್ಟು ತೆಗೆದು ಒಂದು 10 ನಿಮಿಷದ ರೆಸಿಪಿ ರೀ ಇದು. ಯಾರ ಬಂದಾಗ ಈ ಮನೆ ಒಳಗೆ ಉಪ್ಪಿನಕಾಯಿ ಅದು ಏನಿಲ್ಲ ಅಂದ್ರೆ ಫಟ್ ಅಂತ ಮಾಡ್ಕೋಬೋದಂಥ ರೆಸಿಪಿ ರೀ ಇದು. ನೋಡಿರಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತ ಹೇಳ್ರಿ ನನಗೆ. ಅದೇನು ನೀರೇನು ಮುಟ್ಟಿಸ್ಬಾರ್ದ್ರಿ. ಇದಕ್ಕೆ ಎಣ್ಣೆ ಒಳಗನೆ ಬೇಯಬೇಕಿದು ಮೆಣಸಿನ್ಕಾಯಿ ಎಲ್ಲ. ಇಷ್ಟೆಲ್ಲ ಮಾಡಿ ಮೆಣಸಿನ್ಕಾಯಿ ಎಲ್ಲ ಬೆಂದದನ್ನು ನೋಡಿರಿ. 1-2 ನಿಮಿಷ ಇನ್ನೂ ಬೆಂದಿದ್ದಿಲ್ಲ ಅಂದ್ರೆ ಒಂದು 5 ನಿಮಿಷ ಹೆಚ್ಚಿಗೆ ಅದನ್ನು ಮುಚ್ಚಿಡ್ರಿ. ಎಲ್ಲ ಆದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಮಾಡ್ಕೋಬೋದು ನೀವು. ತೀರಾ ಲೋ ಫ್ಲೇಮ್ ಇಟ್ಟರೆ ಮೆಣಸಿನ್ಕಾಯಿ ಎಣ್ಣೆ ಬಿಡಲಿಕ್ಕೆ ಟೈಮ್ ತಗೋತದ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಮಾಡಿಕೊಂಡು ಒಂದು 5 ನಿಮಿಷ, ಮುಂಚೆ 10 ನಿಮಿಷ ಮುಚ್ಚಿಟ್ಟಿರ್ತೀರಲ್ರಿ, ಈಗ ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಇದಕ್ಕೆ 5 ನಿಮಿಷ ಮುಚ್ಚಿಟ್ಮೇಲೆ ಅದು ಅದ್ರ ಘಮನೇ ಬರ್ತಿರ್ತದ್ರಿ. ನಿಮ್ಗೆ ತಿಳಿತದೆ ಅದು ಮೆಣಸಿನ್ಕಾಯಿ ಆಗ್ಯದ ಅಂಥೇಳಿ. ಅದೆಲ್ಲ ಮಾಡಿದ ಮೇಲೆ ಒಮ್ಮೆ ಅದನ್ನು ಕೈಯಾಡಿಸಿ ನೋಡಿರಿ. ಅದು ಮುಗ್ದಿತ್ತಂದ್ರೆ ಗ್ಯಾಸ್ ಆಫ್ ಮಾಡಿ ಇಟ್ಬಿಡ್ರಿ. 1 ದಿವಸ ನೀವು ಮಾಡಿದ ಬುಟ್ಟಿ ಒಳಗೆ ಅದನ್ನು ಬಿಡ್ರಿ. ಅದು ಪೂರ್ತಿ ಎಣ್ಣೆ ಹಿರ್ಕೋತದ. ನೀವು ಆ ಕ್ಷಣಕ್ಕನ ಬೇರೆ ಜಾರ್ ಒಳಗೆ ಡಬ್ಬಿ ಒಳಗೆ ತೆಗೆದಿಟ್ರೆ ಅದು ಎಣ್ಣೆನ ತೊಗೊಂಡಿರಂಗಿಲ್ಲ ರೀ, ಅಷ್ಟು ರುಚಿನೂ ಬರೋಂಗಿಲ್ಲ ಅದು. ಒಂದು ಇಡೀ ದಿವ್ಸ ಈಗೇನು ಮಾಡಿರ್ತಿರಲ್ಲ ಅದನ್ನ ಹಾಗೆ ಬಿಟ್ಬಿಡ್ರಿ ಆ ಬುಟ್ಟಿ ಒಳಗೆ. ಮಾರನೇ ದಿವಸ ನೀವು ಯಾವ್ದಾರೆ ಒಂದು ಜಾರಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಆರಾಮ್ ನೀವು 1-2 ತಿಂಗಳು ಆರಾಮ್ ಯೂಸ್ ಮಾಡ್ಬೋದು ರೀ. ಏನು ಸ್ಮೆಲ್ ಆಯಿತು ಬುಳಿಸ್ ಬರೋದು ಏನೂ ಆಗಂಗಿಲ್ಲ. ಯಾಕಂದರೆ ಇದಕ್ಕೆ ನೀರು ಒಂದು ಸ್ವಲ್ಪನೂ ನಾವು ಹಚ್ಚಿರಂಗಿಲ್ಲ. ಪೂರ್ತಿ ಎಣ್ಣೆ ಒಳಗೆ ಬೇಯೋದ್ರಿಂದ ಯಾವುದೇ ಥರದ್ದು ಏನೂ ವಾಸನೆದು ಆಗಂಗಿಲ್ಲ ರೀ. ರುಚಿ ಮಾತ್ರ ಸಖತ್ತಾಗಿರ್ತದೆ ರೀ. ಒಮ್ಮೆಲ್ಲರೂ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಹೇಳ್ರಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.